ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಯೋಗ ಧರ್ಮವನ್ನು ಅರಿತವರು, ಧರ್ಮಾತ್ಮರಾದವರು ಮತ್ತು ಧೀರರು ತಮ್ಮಲ್ಲಿರುವಂತಹ ಅಗಾಧವಾದ ಸಂಪತ್ತನ್ನು ಮತ್ತು ಸಂಸಾರವನ್ನು ತ್ಯಾಗ ಮಾಡುತ್ತಾರೆ ಎಂದರೆ ಇದರ ತಾತ್ಪರ್ಯ ಅಸ್ಥಿರವಾಗಿರುವಂತಹ ಸಂಪತ್ತಿಗಿಂತಲೂ ಸ್ಥಿರವಾದ ಜ್ಞಾನವೇ ಶ್ರೇಷ್ಠ ಎನ್ನುವಂಥದ್ದು. ಅಂತಹ ಸ್ಥಿರತೆಯನ್ನು, ಜ್ಞಾನವನ್ನು ನೀಡುವಂತಹ ವೇದಾಂತದ ಬಗೆಗಿನ ವಿಚಾರಗಳನ್ನ ನಮಗಾಗಿ ತಿಳಿಸಿಕೊಡ್ತಾ ಇದ್ದಾರೆ ಪ್ರಾಜ್ಞರಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಖಗಃ ಪೂಷಃ ಗಭಸ್ತಿಮಾನ್ ಎನ್ನುವಂತಹ ಈ ಆದಿತ್ಯ ಹೃದಯದ ಶ್ಲೋಕದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಪೂಷ ಎನ್ನುವಂತಹ ಈ ಶಬ್ದದ ಅರ್ಥವನ್ನ ನೋಡಿದ್ವಿ. ಪ್ರಯಾಣಕ್ಕೆ ಹೊರಟವರು ಸ್ತುತಿ ಮಾಡುವಂತಹ ದೈವ ಇದು ಎನ್ನುವಂತಹ ವಿಚಾರವನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಹಾಗೆಯೇ ಪೋಷಣೆಯನ್ನ ಮಾಡುವಂತಹ ದೇವರು ಎನ್ನುವಂಥದ್ದು ಅದು ಸೂರ್ಯ ಎನ್ನುವಂತಹ ವಿಚಾರ ನಮಗೆಲ್ಲರಿಗೂ ತಿಳಿದಿದೆ. ಮುಂದಿನ ಶಬ್ದ ಏನು, ಅದರ ಅರ್ಥ ಏನು ಅನ್ನುವಂಥದ್ದನ್ನ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಗಭಸ್ತಿಮಾನ್, ಗಭಸ್ತಿಯನ್ನು ಹೊಂದಿರುವಾತ, ಗಭಸ್ತಿಯನ್ನು ಕೊಡುವಾತ, ಗಭಸ್ತಿಯನ್ನು ದಾನ ಮಾಡುವಾತ. ಗಭಸ್ತಿ ಅಂದರೆ ಏನು ಅನ್ನುವುದನ್ನು ನಾವು ಹಿಂದೊಂದ್ಸಲ ಚರ್ಚೆ ಮಾಡಿದ್ದೇವೆ. ಸರ್ವದೇವಾತ್ಮಕೋ ಹ್ಯೇಷ ತೇಜಸ್ವಿ ರಶ್ಮಿಭಾವನಃ ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ ಅಂತ ಹಿಂದೆ ಬಂದಿತ್ತಾಳೆ ಒಂದ್ಸಲ. ಅಲ್ಲಿ ಗಭಸ್ತಿ ಅಂದರೆ ಏನು ಅಂತ ಚರ್ಚೆ ಮಾಡಿದ್ದೇವೆ, ನೆನಪಿರಬೇಕು ನನಗೆ. ಗ ಭ ಅಸ್ತಿ. ಗ ಅಂದರೆ ಗಮನ, ಭ ಅಂದರೆ ಬೆಳಕು, ಅಸ್ತಿ ಇರತಕ್ಕದ್ದು. ಗಮಿಸಿ ನಮಗೆ ಬೆಳಕನ್ನು ಕೊಡತಕ್ಕದ್ದು ಅಂತ. ಅಂದರೆ ಸೂರ್ಯಮಂಡಲದಿಂದ ಭೂಮಿಗೆ ಕ್ಷಣ ಮಾತ್ರದಲ್ಲಿ ಆ ಕಿರಣಗಳು ಬಂದ್ಬಿಡುತ್ತೆ, ಪ್ರಕಾಶ ಬರುತ್ತೆ, ಶಾಖ ಬರುತ್ತೆ, ಕಾಂತಿ ಬರುತ್ತೆ. ಹಾಗಾದರೆ ಗಭಸ್ತಿ ಅಂದರೆ ಏನು ಅನ್ನುವುದನ್ನು ಋಗ್ವೇದದಲ್ಲಿ ಚರ್ಚೆ ಮಾಡಿದ್ದಾರೆ ಯಾಸ್ಕಾಚಾರ್ಯರು. ಗಭಸ್ತಿ ಅಂದರೆ ಬಾಹು ಅಂತ ಹೇಳಿದರು. ಬಾಹು ಅಂದರೆ ಹಸ್ತ ಅಂತ. ಈಗ ನಮಗೆ ಹಸ್ತ ಅಂದ್ರೆ ತಕ್ಷಣ ಇದು ಅಂತ ಗೊತ್ತಾಗ್ಬಿಡುತ್ತೆ. ಸೂರ್ಯನಿಗೆ ಹಸ್ತ, ಸೂರ್ಯನ ಪ್ರತಿಮೆ, ಆತನಿಗೆ ತಲೆ, ಮೂಗು, ಕಿವಿ, ಕಾಯಿ, ಕಾಲು, ಹೊಟ್ಟೆ ಇದೆಲ್ಲ ಇದ್ದಾಗ ಆತನ ಕೈ ಗಭಸ್ತಿ. ನಾವು ಆ ಸೂರ್ಯನ ಆಕಾರವನ್ನು ನೋಡ್ತೀವೋ, ನಾವು ಎಂಥ ಸೂರ್ಯನ ನೋಡ್ತೀವಿ? ಗುಂಡಾಗಿರ್ತಕ್ಕಂಥ ಸೂರ್ಯನ ನೋಡ್ತೀವಿ. ಆ ಗುಂಡಾಗಿರ್ತಕ್ಕಂಥ ಸೂರ್ಯನಿಗೆ ಕೈ ಯಾವುದು ಅಂದರೆ ಯಾವುದು? ಕಿರಣಗಳೇ ಕೈ. ಹೀಗಾಗಿ ಭುಜ, ತೋಳು, ಹಸ್ತ, ಕರ ಅನ್ನುವುದು ಗಭಸ್ತಿಯಾದರೆ ಸೂರ್ಯಮಂಡಲಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಗಭಸ್ತಿ ಯಾವುದು? ಕಿರಣಗಳು. ಅದೇ ಸೂರ್ಯನ ಕರ. ಗಭಸ್ತಿಮಾನ್ ಅಂದರೆ ತನ್ನ ಕಿರಣಗಳಿಂದ ಲೋಕಕ್ಕೆ ಪ್ರಕಾಶವನ್ನು ನೀಡುವಾತ. ಪೂಷ ಅಂದರೆ ಪೋಷಣೆ ಮಾಡುವಾತ. ಗಭಸ್ತಿಮಾನ್ ಅಂದರೆ ಬೆಳಕನ್ನು ಕೊಡುವಾತ. ಸವಿತೃವಿನ ಸಂದರ್ಭದಲ್ಲಿ ಮಾತನಾಡ್ತಾ ನಾವು ಪ್ರಸವಿತೋದೆಲ್ಲ ಮಾತಾಡಿದ್ದೇವೆ. ಅಂದರೆ ಹೇಗೆ ಕತ್ತಲ ಗರ್ಭದಲ್ಲಿ ಮುಳುಗಿ ಹೋಗಿದ್ದಂತಹ ಭೂಮಿಯನ್ನು ಬೆಳಕಿನ ಕಡೆಗೆ ತಿರುಗಿಸ್ತಾನೆ ಆತ ಅಂತ. ಗಭಸ್ತಿಮಾನ್ ಅಂತ ಹೇಳ್ತಕ್ಕಂಥ. ಹೀಗಾಗಿ ಗಭಸ್ತಿಮಾನ್ ಅಂದ್ರೆ ಅರ್ಥ ಏನಪ್ಪ ಅಂದರೆ ಬೆಳಕಿಗೆ ಒಡೆಯ, ಪ್ರಕಾಶವನ್ನು ಕೊಡುವಾತ. ಆತ ಯಾರು? ಆತನೇ ಸೂರ್ಯ. ಆಗಲೇ ಅದನ್ನು ಪ್ರದೀಪ ಅಂತಲೂ ಕರೀತಾರೆ. ದೀಪ ಅಂದರೆ ಬೆಳಕು ಕೊಡೋದು. ಪ್ರಸಿದ್ಧವಾದ ದೀಪ ಯಾವುದಯ್ಯ? ಸೂರ್ಯ ಬಿಟ್ಟರೆ ಇನ್ಯಾವರಿದ್ದಾರೆ? ಹೀಗಾಗಿ ನಾನಾಗಲೇ ಹೇಳಿದ್ದೇನೆ, ಯೇಷಬ್ರಹ್ಮಾಚಾರ್ಯರಿಂದ ಆರಂಭ ಮಾಡಿಕೊಂಡು ಪ್ರಭಾಕರ ಅನ್ನತಕ್ಕಂಥ ಪದದ ತನಕ ಪ್ರತಿಯೊಂದು ಹೇಗೆ ಸೂರ್ಯ ಅಂತ ಆಗುತ್ತೆ ಅಂತ ವರ್ಣನೆ ಮಾಡ್ತಾ ಮುಂದೆಲ್ಲ ಸೂರ್ಯನಿಗೆ ಇರತಕ್ಕಂಥ ಪರ್ಯಾಯ ನಾಮಗಳು, ಬೇರೆ ಬೇರೆ ಹೆಸರುಗಳು. ಹೀಗೆ ಗಭಸ್ತಿಮಾನ ಅನ್ನತಕ್ಕಂಥದ್ದು
ಆತನಿಗಿರ್ತಕ್ಕಂಥ ಮತ್ತೊಂದು ಹೆಸರು. ಅದರ ಅರ್ಥ ಏನಪ್ಪ ಅಂದರೆ ಪ್ರಕಾಶವನ್ನು ಕೊಡ್ತಕ್ಕಂಥದ್ದು. ಶ್ಯಾಮ್ ಸುತ್ರಾವೆ ಅವರ ಪ್ರಶ್ನೆ ದಾವಣಗೆರೆಯಿಂದ ಅವರು ಕೇಳ್ತಾ ಇರುವಂತದ್ದು ಆದಿಶಂಕರರ ಸ್ತೋತ್ರದ ಕುರಿತಾಗಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಅರಿತುಕೊಂಡ್ವಿ, ಸತ್ಸಂಗದಿಂದ ನಿಸ್ಸಂಗದೆಡೆಗೆ, ನಿಸ್ಸಂಗದಿಂದ ನಿರ್ಮೋಹದೆಡೆಗೆ, ನಿರ್ಮೋಹದಿಂದ ನಿಶ್ಚಲತೆಯೆಡೆಗೆ ನಾವು ಸಾಗಬೇಕು ಎನ್ನುವಂತಹ ಸಂದೇಶವನ್ನ ಶ್ರೀಮದ್ ಆದಿಶಂಕರರು ನಮಗೆ ನೀಡಿದ್ದಾರೆ. ತತ್ವ ಚಿಂತನೆಯನ್ನ ಮಾಡು ಅಂತ ಹೇಳ್ತಾ, ಮುಂದಿನ ಶ್ಲೋಕ ಯಾವುದು ಹಾಗೂ ಆ ಶ್ಲೋಕದ ಅರ್ಥ ಏನು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಯಾವಾಗ ನಿನಗೆ ತತ್ವ ಗೊತ್ತಾಯಿತು, ತತ್ವವಂತಾನೇ ಮಾಡಬೇಕಾಗಿರ್ತಕ್ಕಂಥದ್ದು ನಿಶ್ಚಲ ತತ್ವ. ನಿಶ್ಚಲ ತತ್ವದ ಜೀವನ ಮುಕ್ತಿ ಸಿಕ್ಬಿಡುತ್ತೆ. ಆ ನಿಶ್ಚಲ ತತ್ವ ಬರಬೇಕಾಗಿದ್ದರೆ ನಿರ್ಮೋಹ ಬೇಕು, ನಿರ್ಮೋಹ ಬೇಕಾಗಿದ್ದರೆ ನಿಸ್ಸಂಗ ಬೇಕು, ನಿಸ್ಸಂಗ ಬೇಕಾದ್ರೆ ಸತ್ಸಂಗ ಬೇಕು. ಇದು ಆ ಕ್ರಮವನ್ನು ನಾವು ನೋಡ್ಕೊಂಡು ಬಂದ್ವಿ. ಇವ್ರು ಹೇಳ್ತಾ ಇದ್ದಾರೆ, ಸಂಸಾರ ಅನ್ನತಕ್ಕಂಥದ್ದು ಯಾವಾಗ ಹರಿದೋಗ್ಬಿಡುತ್ತಯ್ಯ? ಯಾವಾಗ ನಿನಗೆ ಜ್ಞಾನ ಸಿಗುತ್ತೋ ಆಗ ಅಜ್ಞಾನ ಹೋಗ್ಬಿಡುತ್ತೆ. ಸಂಸಾರವೇ ಅಜ್ಞಾನ. ಮತ್ತೆ ಮತ್ತೆ ದಾಖಲೆ ಮಾಡ್ಕೋಬೇಕು. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಅಂತ ಅಲ್ಲ. ನಮಗೆ ಲೋಕದ ಜೊತೆಗೆ ಇರತಕ್ಕಂತಹ ಎಲ್ಲ ಮೋಹಕ ನಂಟುಗಳು ಸಂಸಾರವೇ. ಪ್ರೀತಿಯಿಂದ ಇರತಕ್ಕಂಥದ್ದು ಮೋಹವಲ್ಲ. ಆ ಭೇದ ಮಾಡುವವನು ಗೊತ್ತಾಗಬೇಕು. ಹೇಳ್ತಾ ಇದ್ದಾರೆ, ಸಂಸಾರ ಅನ್ನತಕ್ಕಂಥದ್ದು ಯಾವಾಗ ಹೋಗುತ್ತೆ ಅಂದರೆ ಯಾವಾಗ ನನಗೆ ಜ್ಞಾನವಾಗುತ್ತೆ, ಯಾವಾಗ ನನಗೆ ತತ್ವ ಗೊತ್ತಾಗುತ್ತೆ. ಹಿಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳೋದು, ತತ್ವ ಅನ್ನೋದು ಬಹಳ ಪ್ರಧಾನವಾಗಿರ್ತದೆ. ಅದು ಗೊತ್ತಾರೆ ಜೀವನ ಮುಕ್ತಿ ಆಗುತ್ತೆ. ಅದಕ್ಕೊಂದು 2-3 ಉದಾಹರಣೆ ಕೊಡ್ತಾರೆ, ಬಹಳ ಚೆನ್ನಾಗಿದೆ ಉದಾಹರಣೆಗಳು. ಹಿಂದಿನ ಶ್ಲೋಕದಲ್ಲಿ ಹೇಳೋದು, ವಯಸಿ ಗತೆ ಕಹ ಕಾಮ ವಿಕಾರ, ಶುಷ್ಕೆ ನೀರೇ ಕಹ ಕಾಸಾರ, ಕ್ಷೀಣೇ ವಿತ್ತೇ ಕಹ ಪರಿವಾರ, ಜ್ಞಾನೇ ತತ್ವೇ ಕಹ ಸಂಸಾರ. ಜ್ಞಾತೆ ತತ್ವೇ, ಜ್ಞಾತೆ ತತ್ವೇ, ತತ್ವವನ್ನು ನೀನು ಅರ್ಥ ಮಾಡಿಕೊಂಡ್ರೆ ಕಹ ಸಂಸಾರ, ಸಂಸಾರ ಎಲ್ಲೇ ಇರುತ್ತೆ. ಆದ್ರಿಂದ ನೀನು ಮೋಹದಿಂದ ಹೊರಕ್ಕೆ ಬರಬೇಕಾದ್ರೆ ನಿನಗೆ ಜ್ಞಾನ ಗೊತ್ತಾಗಬೇಕು. ಯಾವ ಜ್ಞಾನ ಗೊತ್ತಾಗಬೇಕು ಅಂದರೆ ನಾನು ತಾತ್ಕಾಲಿಕ ಅನ್ನತಕ್ಕಂಥ ಜ್ಞಾನ ಗೊತ್ತಾಗಬೇಕು, ನಾನು ಅಸ್ಥಿರ ಅನ್ನತಕ್ಕಂಥ ಜ್ಞಾನ ಗೊತ್ತಾಗಬೇಕು, ನಾನು ತುಂಬ ಕಡಿಮೆ ಕಾಲದಲ್ಲಿ ಇಲ್ಲಿ ಬದುಕ್ತೀನಿ ಅನ್ನತಕ್ಕಂಥ ಜ್ಞಾನ ಗೊತ್ತಾಗಬೇಕು. ಯಾವಾಗ ನಾನು ಅಸ್ಥಿರ, ಕಡಿಮೆ ಕಾಲ ಬದುಕುತ್ತೇನೆ, ನಾನು ತಾತ್ಕಾಲಿಕ ಅಂತ ಗೊತ್ತಾಯಿತೋ ತಕ್ಷಣ ಅವನಿಗೆ ಇನ್ನೊಂದು ಅರ್ಥ ಆಗುತ್ತೆ. ಓ, ನನ್ನ ಹೆಂಡತಿಯೂ ಅಸ್ಥಿರ, ನನ್ನ ಮಕ್ಕಳೂ ಅಸ್ಥಿರ, ನನ್ನ ಮನೆಯೂ ಅಸ್ಥಿರ, ನನ್ನ ಹಣವೂ ಅಸ್ಥಿರ. ಯಾವಾಗ ನನ್ನ ಬದುಕೇ ಅಸ್ಥಿರವಾಗಿ ಬಿಟ್ಟಿದೆಯೋ ಅವಾಗ ಅಂಟ್ಕೊಳ್ಳೋದೆಲ್ಲಿ ಬಂತು? ಅವನಿಗೆ ಅತ್ಯಂತ ಹತ್ತಿರದ ಸಂಬಂಧಿಕರು ಯಾರಾದರೂ ಹೋದರೆ, ಅಯ್ಯೋ ನಾಳೆ ನಾನು ಹೋಗ್ತೀನಿ ಬಿಡ ಅಂತ ನೀವು ಹೇಳ್ತಾ ಕೂತ್ಕೊಳ್ಳೋಕೆ ಹೋಗೋದಿಲ್ಲ. ಅವನು ಅರ್ಥ ಆದರೆ, ಆದರೆ ನಮ್ಗೆ ಯಾರಿಗೂ ಅರ್ಥ ಆದಾಗ ಆಗುತ್ತೆ, ಆದರೆ ನಿಜವಾಗಿ ಅದು ಅರ್ಥ ಆಗಿರೋದಿಲ್ಲ. ಆದ್ದರಿಂದ ಅವರ 3 ಉದಾಹರಣೆ ಕೊಡ್ತಾರೆ. ಏನಂತ, ಈ ಯೌವನ ಅಂತಿರುತ್ತಲ್ಲ, ವಯಸ್ಸಿ ಗತೆ ಕಹ ಕಾಮವಿಕಾರ. ಹುಡುಗಿಯನ್ನು ಹುಡುಗ ನೋಡ್ತಾ ಇದ್ದ ಹಾಗೆ ಅಥವಾ ಹುಡುಗಿ ಹುಡುಗನನ್ನು ನೋಡ್ತಾ ಇದ್ದ ಹಾಗೆ ಪರಸ್ಪರ ಆಕರ್ಷಣೆ ಆಗುತ್ತೆ, ಕಾಮೋತ್ಪತ್ತಿ ಆಗುತ್ತೆ. ಏನಕ್ಕೆ ಆಗುತ್ತೆ? 60 ವರ್ಷ, 65 ವರ್ಷ, 70 ವರ್ಷ, 75 ವರ್ಷ, ಆಮೇಲೆ ಏನ್ರಿ ಆಗುತ್ತೆ ಅಂತಾರೆ ಭಗವತ್ಪಾದರು. ವಯಸ್ಸಿ ಗತೆ, ವಯಸ್ಸು ಆಗ್ತಾ ಆಗ್ತಾ ಕಹ ಕಾಮ ವಿಕಾರ, ಈ ಕಾಮನೆ ಎನ್ನತಕ್ಕಂಥದ್ದು ಎಲ್ಲಿ ಬರುತ್ತೆ? ಬರಲ್ಲ. ಹಾಗೆ ಶುಷ್ಕೆ ನೀರೇ ಕಹ ಕಾಸಾರ, ನೀರಿರ್ತಕ್ಕಂಥ ಜಾಗ ಕಾಸಾರ, ಕೊಳ, ನದಿ ಏನೂ ಆಗ್ಬೋದು. ಉತ್ತರ ಪಿನಾಕಿನಿ ನದಿ ಪಾವಗಡದ ಹತ್ರ ಹರಿಯುತ್ತೆ. ಉತ್ತರ ಪಿನಾಕಿನಿ ನದಿನ ನಾನು ಬೇಸಿಗೆಗಾಗಲ್ಲ, ನದಿನೇ ಇರಲ್ಲ ಅಲ್ಲಿ. ಶುಷ್ಕೆ ನೀರೇ, ನೀರೇ ಅಲ್ಲಿ ಇಲ್ಲದೆ ಇದ್ದಾಗ ಇಲ್ಲಿ ನದಿ ಹರಿತಾ ಇತ್ತು ಅಂತ ಯಾರು ಹೇಳಿದೆ ನಿಮಗೆ? ಶುಷ್ಕೆ ನೀರೇ ಕಹ ಕಾಸಾರ. ಹಾಗೆ ಕ್ಷೀಣೇ ವಿತ್ತೆ ಕಹ ಪರಿವಾರ. ಸಿರಿಯಣ್ಣನುಳ್ಳನಗ ಹಿರಿಯಣ್ಣ ನೆನೆಸಿರ್ಪ. ಸಿರಿಯಣ್ಣ ಹೋದ ಮರುದಿನವೇ ಹಿರಿಯಣ್ಣ ನರಿಯಣ್ಣನೆಂದ ಸರ್ವಜ್ಞ ಅಂತ. ನಿನ್ನ ಹತ್ರ ದುಡ್ಡಿದೆಯಾ? ಎಲ್ಲರೂ ನಿನಗೆ ಮರ್ಯಾದೆಯನ್ನು ಕೊಡ್ತಾರೆ. ಯಾವಾಗ ನಿನ್ನಲ್ಲಿ ಹಣ ಇಲ್ಲ ಅಂತ ಜನರಿಗೆ ಗೊತ್ತಾಯಿತೋ ಆವಾಗ ನಿನ್ನನ್ನು ಅಲಕ್ಷ್ಯ ಮಾಡ್ತಾರೆ. ಕ್ಷೀಣೆ ವಿತ್ತೆ, ವಿತ್ತೆ ಅಂದರೆ ಹಣ. ಯಾವಾಗ ಹಣ ನಿನ್ನಲ್ಲಿ ಕಡಿಮೆ ಆಯಿತೋ ಕಹ ಪರಿವಾರ, ನಿನ್ನ ಸುತ್ತಮುತ್ತಲೂ ಇದ್ದಂಥ ಪರಿವಾರ ಎಲ್ಲಿ ಹೋಯ್ತು?
ಹಾಗೇ ಈ 3 ಉದಾಹರಣೆಗಳನ್ನು ನೋಡ್ತಾ ಜ್ಞಾತೇ ತತ್ವೇ, ಯಾವಾಗ ನಿನಗೆ ತತ್ವ ಗೊತ್ತಾಯಿತು, ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಗೊತ್ತಾಯಿತು, ಯಾವುದು ಸ್ಥಿರ ಯಾವುದು ಅಸ್ಥಿರ ಅಂತ ಗೊತ್ತಾಯಿತು. ಯಾವುದು ಸ್ಥಿರ? ನನ್ನ ಜೀವ ಒಂದು ಬಿಟ್ಟು, ನನ್ನ ಪ್ರಾಣ ಒಂದು ಬಿಟ್ಟು, ನನ್ನ ಆತ್ಮ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲವೂ ಅಸ್ಥಿರ. ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಮಾತಾಡಿದ್ದೇವೆ ನಾವಾಗಲೇ. ಈ ತತ್ವ ನನಗೆ ಗೊತ್ತಾದರೆ ಕಹ ಸಂಸಾರ, ಸಂಸಾರ ಎಲ್ಲಿ ಇರುತ್ತೆ? ಈ ಸಂಸಾರ ಇಲ್ಲದ ಸ್ಥಿತಿ ನನ್ನ ಮನಸ್ಸಿಗೆ ಹೋಗಬೇಕಾಗಿದ್ರೆ, ಎಲ್ಲ ತಾತ್ಕಾಲಿಕ ಅಂತ ನನಗೆ ಗೊತ್ತಾಗಬೇಕಾಗಿದ್ರೆ ಏನು ಮಾಡ್ಬೇಕು ನಾನು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ